ಈಗಾಗಲೇ ಸಖಿರನ್ನು ಒಡಗೂಡಿಕೊಂಡು ನಗು ನಗುತ್ತಾ ನಗುವಿನಂತೆ ನರ್ತಿಸುತ್ತಾ ನನ್ನ ಸಭೆಗೆ ಬಂದವಳು ನೀನೇದ್ದೀಯ. ಬಂದಂತಹ ನೀನು ಅತಿಯಾದಂತಹ ಸಂತಸವನ್ನು ತೋರಿದ್ದಿ. ಈ ಸಂತಸವನ್ನು ಯಾಕೆ ನಮಗೆ ಗೊತ್ತಾಗ್ಲಿಲ್ಲ? ರಮಣ ಕೇಳುವಂತ ಕಾಲವು ರಮಣ ಕೇಳುವಂತ ಕಾಲವು ಗಮಿಸಿ ಪವನ ತರಿಸಿ ಮುದದಲ್ಲಿ ಗಮಿಸಿ ಪವನ ತರಿಸಿ ಮುದದಲ್ಲಿ ರಮಿಸುವ ಮೂಡಿ ಬಂದಿದೆ ಮೂಡಿ ಬಂದಿದೆ ತಮಿಪೆ ಹೇಳಿ ಹೋಗುವ ರುಚಿಮತಿ, ಕಾಲ ಯಾವುದು ಹೇಳಿ? ಇದು ವಸಂತ ಕಾಲ, ಮನಸ್ಸೆಳೆಯುವ ಮಧುಮಾಸ ಅಲ್ವಾ? ಈ ಸಮಯದಲ್ಲಿ ಏನಾಗ್ಬೇಕು? ಮಾವು ಚಿಗುರಲೇಬೇಕು, ಕೋಗಿಲೆ ಹಾಡಲೇಬೇಕು ಅಲ್ವಾ? ಕೇಳಿತಿ ಧ್ವನಿ ಕೇಳ್ತಾ ಉಂಟು. ಆಗ್ಲೇ ಭಾವಿಸಿಕೊಳ್ಬೇಕು ಮಧುಮಾಸ ಆರಂಭವಾಗಿದೆ ಅಂತ. ಯಾವಾಗ್ಲೂ ಈ ಸಮಯದಲ್ಲಿ ನಮ್ಮ ತಿರುಗಾಟ ಎಲ್ಲಿಗೆ ಓನೆ ಮಹಾರಾಜ ಕ್ರೀಡೆ ಮಾಡ್ತಾ ಹೋಗ್ತಿದ್ದಾರೆ ಅಲ್ವಾ? ಹೌದು. ಆದ್ರೆ ಇಂದು ಬಹಳ ದಿನವೇ ಕಳೆದು ಹೋಗಿದೆ. ಹೌದು, ತುಂಬಾ ನಾನು ದಿನ ಮತ್ತೆ ನೀವು ಜೊತೆಯಾಗಿ ತಿರುಗಾಟ ಮಾಡಿ. ಹೌದು ಸ್ವಾಮಿ, ಇನ್ನು ಸ್ವಲ್ಪ ದಿನ ಉಂಟು. ಅಷ್ಟರೊಳಗೆ ಹಾಗಾಗಿ ನಾವಿಬ್ಬರು ಸೇರಿ ಜೊತೆಯಾಗಿ ತಿರುಗಾಟ ಮಾಡಿದ್ರೆ ಹೇಗೆ? ರುಚಿಮತಿ, ನಿನ್ನ ಆಸೆ ಕೂಡ ಸಹಜವಾದುದು. ಅಲ್ಲಿವರೆಗಾಗಿ ನಾನೇ ಬರವಿತ್ತು ರೂಢಿನ ಮಾತು ಇಲ್ವಾ? ಕಿರೀಟ ಹೊತ್ತವನಿಗೆ ಕಿರುಗಳು ಎಂದು ತಪ್ಪಿದಿಲ್ಲವಂತೆ. ಈ ನಾಡಿನ ಪ್ರಭು ಎನಿಸಿಕೊಂಡವು ನಾನು. ರಾಜಕೀಯದಲ್ಲಿ ಒತ್ತಡ ಉಂಟು ನನಗೆ. ಆ ಕಾರಣಕ್ಕಾಗಿ ನಿಮ್ಮ ಊರಾಗಿರುವಂತ ಸಖಿಯವರಂತವರಿದ್ದಾರೆ, ಮತ್ತೆ ನಿನ್ನ ತಂಗಿಯಂದಿರು ಇಬ್ಬರಿದ್ದಾರೆ. ಅವರನ್ನು ಕರೆದುಕೊಂಡು ಹೋಗಿ ವನೆವಾರಣ ಜಲ ಕ್ರೀಡೆಯನ್ನು ಎಲ್ಲವನ್ನು ಪೂರ್ಣಗೊಳಿಸಿ ಎಲ್ಲಿಯಾದ್ರೂ ಬಿಡುವು ಸಿಕ್ಕಿದ್ದೆ ಹೋದಂತಾದ್ರೆ ಅಲ್ಲಿವರೆಗೆ ಬಂದು ನಾನೇ ಸೇರಿಕೊಳ್ಳುತ್ತೇನೆ. ಆಯ್ತಾ? ಆಗ್ಲಿ ಅಂತೆ.